ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೊನೆಯ ಆಷಾಢ ಶುಕ್ರವಾರ ಇರೋದ್ರಿಂದ ಶ್ರೀ ಶ್ರೀ ಪಟ್ಲದಮ್ಮನವರಿಗೆ ಬೆಳ್ಳಿಯ ಒಂದು ಮುಖೋಡದಿಂದ ಅಲಂಕಾರವನ್ನು ಮಾಡಿದ್ದಾರೆ. ತಾಯಿ ತುಂಬ ಸೊಗಸಾಗಿ ಎದ್ದಿ ಕಾಣ್ತಿದ್ದಾಳೆ. ಹೂವಿನ ಅಲಂಕಾರನೂ ಕೂಡ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ನನಗಂತೂ ಬಹಳನೇ ಖುಷಿಯಾಯಿತು. ಅಲ್ಲಿ ಮಡ್ಲಕ್ಕಿ ಕೊಡೋರಾಗಿರಬಹುದು ಅಥವಾ ಅರ್ಶಿನ ಕುಂಕುಮ, ಬಾಳೆ, ನಿಂಬೆಹಣ್ಣಿನ ದೀಪ, ಬೆಲ್ಲದ ಹಾರತಿ ಎಲ್ಲವನ್ನು ಕೂಡ ಹಚ್ಚಿ ಅಮ್ಮನ ಬಳಿ ಆ ಒಂದು ದ್ವೀಪವನ್ನು ಕೂಡ ಇಟ್ಟಿದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಯಿತು. ಈ ತ್ರಿಶೂಲಕ್ಕೆ ತಾಳೆಗರಿಂದ ಅಲಂಕಾರ ಮಾಡಿ ಅಲ್ಲೂ ಕೂಡ ಒಂದು ದೀಪವನ್ನು ಇಟ್ಟಿದ್ದಾರೆ. ನೋಡಲಿ ತುಂಬಾನೇ ಕ್ರೌಡ್ ಇತ್ತು. ಬಟ್ ವಿಡಿಯೋ ಮಾಡೋಕ್ಕಂತೂ ತುಂಬಾನೇ ಕಷ್ಟ ಆಯಿತು. ಆದ್ರೂ ಕೂಡ ಹೇಗೋ ಆ ಕ್ರೌಡಲ್ಲಿ ನೂಕೊಂಡು ಹೋಗಿ ಹಾಗೋ ಹೀಗೋ ಒಂದಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ಹಾಗೆ ಅಮ್ಮನಿಗೂ ಕೂಡ ದೀಪದ ಅಲಂಕಾರ ಆಯ್ದ ನಂತರ ಒಂದು ಹೂವಿನ ಅಲಂಕಾರ ಮತ್ತು ಹಣ್ಣಿನಲ್ಲಿ ಕೆಲವೊಂದು ಅಲಂಕಾರವನ್ನು ಮೇಲ್ಗಡೆಗೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು. ಆ ಜನ ಇದು ಹೆಂಗೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ರೀ. ನಿಮಗೆ ಗೊತ್ತು, ಆಲ್ಮೋಸ್ಟ್ ಎಲ್ಲ ಕಡೆ ಕ್ರೌಡ್ ಇದ್ದೇ ಇರುತ್ತೆ ಕೊನೆ ಆಷಾಢ ಅಂತೇಳಿ. ಇಲ್ಲಿ ಭಕ್ತಾದಿಗಳು ಗಂಧದ ಕಡ್ಡಿ ಮತ್ತು ಕರ್ಪೂರವನ್ನು ಹಚ್ಚಿ ಅಮ್ಮನಿಗೆ ಯಾವ ರೀತಿ ದೀಪವನ್ನು ಬೆಳಗ್ತಾ ಇದ್ದಾರೆ ನೋಡಿ. ಆ ಒಂದು ಜ್ಯೋತಿ ಎಷ್ಟು ಪ್ರಕಾಶಮಾನವಾಗಿ ಉರಿತಾ ಇದೆ. ಅದಾದ ನಂತರ ಇಲ್ಲಿ ಜನಗಳನ್ನ ಕವರ್ ಮಾಡೋಣ ಅಂತೇಳಿ ಸ್ವಲ್ಪ ಕವರ್ ಮಾಡಿದ್ದೀನಿ. ಆಗಲಿಲ್ಲ, ಆದರೂ ನೋಗ್ತಾ ಇದ್ರು. ತುಂಬಾ ಕ್ರೌಡ್ ಇತ್ತು. ನಿಂತ್ಕೊಳ್ಳೋಕ್ಕೂ ಕೂಡ ಒಂದು ಹೆಜ್ಜೆ ಇಡಲಿಕ್ಕೂ ಜಾಗ ಇರಲಿಲ್ಲ. ಸಾವಿರಾರು ಭಕ್ತಾದಿಗಳು ಇದ್ದರು. ಅದಾದ ನಂತರ ಇಲ್ಲಿ ಒಂದು ಭಕ್ತಿ ಗೀತೆಗಳಿಗೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ರು. ಅದನ್ನು ಕೆಲವೊಂದು ಭಕ್ತಾದಿಗಳು ನೋಡ್ತಾ ಕುಂತಿದ್ರು. ಆಮೇಲೆ ಎಲ್ಲವರೆಗೂ ಅಡುಗೆ ಮಾಡ್ತಾ ಇದ್ರಲ್ವಾ, ನನಗೆ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಅನಿಸಿತ್ತು. ಅಂದರೆ ನನಗೆ ಜಾಗ ಬಿಟ್ಟಿಲ್ಲ ಅವರು. ಹಾಗಾಗಿ ಇಲ್ಲೊಂದು ಮರ ಇತ್ತು, ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಎಷ್ಟು ಎತ್ತರವಾಗಿ ಎಷ್ಟು ಗ್ರೀನಾಗಿ ಬೆಳೆದಿದೆ ಮರ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿದೆ. ಸೊ ಇಲ್ಲೆಲ್ಲ ಭಕ್ತಾದಿಗಳು ಊಟ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ 3 ಕಡೆ ಕೂರಿಸಿದ್ದಾರೆ. ಆದರೂ ಜಾಗ ಸಾಕಾಗ್ತಿಲ್ಲ. ಆದರೂ ಕೂಡ ಊಟ ಮಾಡ್ತಿದ್ರು ಕೂಡ ಅವ್ರ ಹಿಂದೆಗಡೆ ಇನ್ನೂ ಜನಗಳು ನಿಂತಿದ್ದಾರೆ. ಊಟ ಮಾಡ್ಕೊಂಬಿಡೋಣ, ಮಳೆಗಾಲ ಬರ್ತಿದೆಯಲ್ಲ. ಸೊ ಮಳೆ ಬಂದರೆ ಊರುಗಳಿಗೆ ಹೋಗೋಕ್ಕೆ ದೂರ ಊರಿಂದ ಬಂದಿರ್ತಾರೆ. ಸೊ ಹಾಗಾಗಿ ಬೇಗ ಹೊರಡೋಣ ಅಂತೇಳಿ ಈ ಕಡೆ ಅನ್ನವನ್ನು ತೆಗೆದು ಬಕೆಟ್ಗೆ ಹಾಕ್ತಿದ್ದಾರೆ. ಈ ಕಡೆ ಇನ್ನೂ ಅನ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಬೆಂಕಿ ಯಾವ ರೀತಿ ಉರಿತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ಕಡೆ ಇಲ್ಲೂ ಕೂಡ ಕೂರಿಸಿದ್ದಾರೆ. ಒಟ್ಟು 3 ಕಡೆ ಕೂರಿಸಿದ್ದಾರೆ. ಅಷ್ಟು ಸಹಸ್ರಾರು ಭಕ್ತಾದಿಗಳು ಇದ್ದರು. ನಾನು ಹೋಗ್ಬಿಟ್ಟು ಕುಂತ್ಕೊಂಡೆ. ಒಬ್ಬಟ್ಟು ಹಾಕಿದ್ರು, ಪಲಾವ್ ಹಾಕಿದ್ರು, ಗೊಜ್ಜು ಹಾಕಿದ್ರು, ಅನ್ನ ಸಾಂಬಾರು ಹಾಕಿದ್ರು. ಊಟ ಮಾತ್ರ ಸಕ್ಕದಾಗಿತ್ತು ಕಣ್ರಿ. ಲಾಸ್ಟಲ್ಲಿ ಪಾಯಸ ಹಾಕಿದ್ರು. ಮಸ್ತ್ ಅಂದರೆ ಮಸ್ತು. ನನಗಂತೂ ಬಹಳ ಖುಷಿ ಆಯಿತು. ಇಲ್ಲೊಂದು ರಸಮಂಜರಿ ಕಾರ್ಯಕ್ರಮವಿತ್ತು. ಹಾಡುಗಳಂತೂ ತುಂಬ ಚೆನ್ನಾಗಿ ಹಾಡಿದ್ರು. ಆ ತಾಯಿ ಪಟ್ಲದಮ್ಮ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಮಗದೊಮ್ಮೆ ತಾಯಿಯ ದರ್ಶನವನ್ನು ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.